ಇಲ್ಲೋಡಿ ನನ್ನ ಹೊಸ ಆವಿಷ್ಕಾರ ಹೆಂಗಿದೆ. ಈ ರೇಖನಿಂದ ನೀ ಯಾರ ಮೇಲಾದ್ರೂ ರೇಸ್ ಬಿಟ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಬಂದು ಮಲ್ಕೊಂಬಿಟ್ಟ ಅಂದ್ರೆ ಆಗ್ಲೀನು ಅವ್ರ ಕನ್ಸಲ್ಲೇ ಹೋಗಿರ್ಬೋದು ಕಣಯ್ಯ. ಹಾಗೇನೆ ಅವ್ರ ಕನ್ಸಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಕಣಯ್ಯ. ನೀನ್ ಏನ್ ಅನ್ಕೋತೀಯೋ ಹಾಗೆ ಆಗುತ್ತೆ ಕಣಯ್ಯ ರಾಮ. ಇದು ತುಂಬಾ ಚೆನ್ನಾಗಿರೋ ಮಷಿನ್ ಮಾಡಿದೀರಾ ಡಾಕ್ಟರ್ ಜಟ್ಕಾ, ವೆರಿ ಗುಡ್. ಬೇಗ ಬನ್ನಿ. ಇವಾಗ ನಾನು ಮೋಟುನ ಕನ್ಸಲ್ಲಿ ಹೋಗ್ತೀನಿ, ಅವನಿಗೆ ತುಂಬಾನೇ ಹೆದರ್ಸ್ಬಿಡ್ತೀನಿ, ಮತ್ತೆ ಅವನಿಗೆ ಹೆದರ್ಕೊಂಡು ಪತ್ಲು ಹತ್ರ ಒದೆ ಕೊಡಿಸ್ತೀನಿ. ಮಾಸ್ ಪತ್ಲು ಮೋಟುಗೆ ಯಾಕೆ ಹೊಡಿತಾನೆ? ಅರೆ ಮೋಟುನ ಕನ್ಸೊಳಗಡೆ ಹೋಗಿ ಯಾರನ್ನು ಬೇಕಾದ್ರೂ ಕರಿಬಹುದು, ಗೊತ್ತೇನಾ? ಮತ್ತೆ ಪತ್ಲುಗೆ ಏನು ಗೊತ್ತಾಗೋದೇ ಇಲ್ಲ, ಗೊತ್ತಾ? ಅದು ಬರೀ ಕನ್ಸಾಗೆ ಇರುತ್ತಷ್ಟೇ. ಹೋಗು, ಈ ಲೇಸರ್ ತಗೊಂಡೋಗು. ಮೋಟು ಮಲಗಿರ್ತಾನೆ, ಅವನ ಮೇಲೆ ಈ ಲೇಸರ್ ಹಾಕು. ನಾನು ಅವನ ಕನ್ಸಲ್ಲಿ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತೇನೆ. ಮಾಸ್ ನಾನು ಮೋಟು ಮೇಲೆ ಲೇಸರ್ ಹಾಕ್ಬಿಟ್ಟಿದ್ದೀನಿ. ಓಕೆ, ನಾನಿವಾಗ ಅವನ ಕನ್ಸೊಳಗಡೆ ಹೋಗ್ತೇನೆ. ಬಾಯ್ ಬಾಯ್. ಹಲೋ ಮೋಟು, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಸರ್. ಇವಾಗ ನಾನು ನಿನಗೆ ಒದೆ ಕೊಡ್ತೀನಿ. ಅರೆ ಅದೇ ಕೊಡ್ತೀಯ ನೀ ನಂಗೆ? ನಾನೇ ಕೊದೆ ತಿಂತಾ ಇದ್ದೀನಿ ಅವನ ಹತ್ರ. ಯಾಕಂದ್ರೆ ನೀನು ಮಲಗಿದ್ದೀಯಾ, ನಾನು ನಿನ್ ಕನ್ಸಲ್ ಬಂದಿದ್ದೇನೆ, ಗೊತ್ತಾ? ಇವಾಗ ನಾನು ನಿನಗೆ ಒಂದು ಗೂಳಿಯಿಂದ ಹೊಡಿತೇನೆ. ಅರೆ ಗೂಳಿ ಬಾರ. ಬೇಡ ಬೇಡ, ದೂರ ಇರು. ಜಾನ್ ಹೇಳಿದ್ದು ಕೇಳಲೇಬೇಕಾಗುತ್ತೆ. ಸಾರಿ. ಪತ್ಲು, ಗುಳಿಯಿಂದ ಬಚಾವ್ ಮಾಡೋ ಪತ್ಲು. ಏನಾಯ್ತು ನಿಂಗೆ? ಮೋಟು, ನಿನ್ನ ಫ್ರೆಂಡ್ ಎದ್ದಿದ್ದಾನೆ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ. ಮುಂದೇನಾಯ್ತು ಇವನ್ ಕತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ನೋಡೋದನ್ನ ಮರಿಬೇಡಿ. ನಮ್ಮ ಸುಂದರವಾದ ಕತೆ ಕನಸಿನ ಕಿಲ.